ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ಜೈ ಶ್ರೀ ಕೃಷ್ಣ. ಇವತ್ತೊಂದು ನಾನು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ. ಅದೇ ಬೆಂಡೆಕಾಯಿ ಪಲ್ಯ. ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು 1/4 kg ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಅದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಒರೆಸಿ ಅದಕ್ಕೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು, ಸ್ವಲ್ಪ ದೊಡ್ಡದಾಗಿ. ನೀವು ಬೇಕಿದ್ದರೆ ಚಿಕ್ಕದಾಗಿ ಕಟ್ ಮಾಡ್ಕೋಬಹುದು, ಆದರೆ ಈ ಥರ ಕಟ್ ಮಾಡ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಸ್ವಲ್ಪ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಇದು ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಅಂಟಾಗಿರುತ್ತಲ್ವ, ಅದೆಲ್ಲನೂ ಹೋಗಿಬಿಡಬೇಕು ನೋಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ಬಿಡಿ ಆಗಿದೆ ನೋಡಿ, ಅಂಟ್ಕೊಳ್ತಾ ಇಲ್ಲ, ಎಲ್ಲನೂ ಹೋಗಿಬಿಟ್ಟಿದೆ. ಇವಾಗ ಇದನ್ನು ನೋಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೆತ್ತಗೂ ಆಗಿದೆ ಮತ್ತು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ಒಂದು ಪ್ಲೇಟ್ಗೆ ನಾನು ಇದನ್ನು ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ. ಇವಾಗ ಇಲ್ಲಿ ಮಸಾಲಕ್ಕೆ ನಾನು ಏನೇನು ತೊಗೋತಾ ಇದ್ದೀನಿ ಅಂದರೆ, ಒಂದು ಬಟ್ಟಲು ಮೊಸರು ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಅರಿಶಿಣ ಹಾಕಿದ್ದೀನಿ. ಅದಕ್ಕೆ ಅಚ್ಚ ಖಾರದ ಪುಡಿ, ಆಮೇಲೆ ಧನಿಯಾ ಪುಡಿ, ಆಮೇಲೆ ಗರಂ ಮಸಾಲ ಇಷ್ಟನ್ನು ಹಾಕಿ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಪೌಡರ್ನ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಗ್ರೇವಿ ಥರ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಇದು ಹಾಕೋದ್ರಿಂದ ಒಂದು ಹೊಸ ರುಚಿ ಕೊಡುತ್ತೆ ಬೆಂಡೆಕಾಯಿಗೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ ಸೂಪರ್ ಆಗಿರೋವಂಥ ಒಂದು ಬೆಂಡೆಕಾಯಿ ಪಲ್ಯ ಇದು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲೇ ನೋಡಿ. ಈ ಥರ ಮಾಡ್ಕೋಬೇಕು. ಇವಾಗ ನಾನು ಅದೇ ಬಾಣಲೆಗೆ, ನೀವು ಬೇಕಿದ್ರೆ ಬೇರೆ ತಗೊಳ್ಳಿ, ನಾನು ಅದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕಿದ್ದೀನಿ. ಇವಾಗ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ. ಇವಾಗ ಇದು ಚಟಪಟ ಅಂತ ಸಿಡಿತಾ ಇದೆ. ಇವಾಗಿಲ್ಲಿ ಇದಕ್ಕೆ ನಾನು ಒಂದು ದೊಡ್ಡದಾಗಿರುವಂಥ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಇದು ನಾನು ಮನೆಯಲ್ಲೇ ಕುಟ್ಕೊಂಡಿದ್ದೀನಿ, ಫ್ರೆಶ್ ಆಗಿರುವಂಥದ್ದು. ನೀವು ಬೇಕಿದ್ರೆ ಪೇಸ್ಟ್ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಇದು ಆದಮೇಲೆ ಒಂದು ಸ್ವಲ್ಪ ಫ್ರೈ ಆಗುತ್ತಲ್ವ, ಆವಾಗ ನಾವು ಇದು ಮಸಾಲ ರೆಡಿ ಮಾಡ್ಕೊಂಡಿದ್ದೀವಲ್ಲ ಮೊಸರಿಂದು, ಅದನ್ನು ಇದರಲ್ಲಿ ಹಾಕಬೇಕು. ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಮಸಾಲೆ ಒಂದು ಹಸಿ ವಾಸನೆ ಇರುತ್ತೆ, ಅದನ್ನೆಲ್ಲನೂ ಹೋಗಿಬಿಡ್ಬೇಕು. ಈ ಥರ ಎಣ್ಣೆ ಮೇಲೆ ಬರಬೇಕು. ಆವಾಗ ನಾವು ಒಂದು ಬಟ್ಟಲು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಒಂದು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಕುದಿ ಬರಬೇಕು ಇದಕ್ಕೆ. ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದೀರೋ ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಆಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೊನೆಯದಾಗಿ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ನೋಡಿ. ಈ ಥರ ಆಗಬೇಕಿದು ಗ್ರೇವಿ. ಅದಕ್ಕೆ ನಾವು ಇವಾಗ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದರಲ್ಲಿ ಸೇರಿಸಿಬಿಡಬೇಕು. ಇವಾಗ ಸೇರಿಸಾದ್ಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಮಿಕ್ಸ್ ಮಾಡಿದ್ಮೇಲೆ ಒಂದು 2 ನಿಮಿಷ ಕುದಿಸ್ಕೋಬೇಕು ಅಷ್ಟೇ, ಮತ್ತೇನು ಜಾಸ್ತಿ ಬೇಡ. 2 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ನೋಡಿ. ಇಷ್ಟು ಚೆನ್ನಾಗಿ, ನೋಡೋಕ್ಕೂ ಎಷ್ಟು ಚೆನ್ನಾಗಿದೆಯೋ, ತಿನ್ನೋದಕ್ಕಂತೂ ಡಬಲ್ಲಾಗಿ ಟೇಸ್ಟಿಯಾಗಿ ಬಂದಿತ್ತು ನೋಡಿ. ತುಂಬ ಚೆನ್ನಾಗಿದೆ. ಬೆಂಡೆಕಾಯಿ ಪಲ್ಯ ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ. ಹೆಲ್ದಿ ಆಗಿರುವಂತಹ ಒಂದು ರೆಸಿಪಿ ಇದು ನೋಡಿ. ಇವಾಗಿದು ಆಗಿದೆ. ಇಷ್ಟಾದರೆ ಸಾಕು, ನಾವು ಸ್ಟೋವ್ನ ಆಫ್ ಮಾಡ್ಕೊಂಡು ಬಿಡಬೇಕು ಫ್ರೆಂಡ್ಸ್. ಇವಾಗ ಇದಕ್ಕೆ ನಾವು ಶೇಂಗಾ ಚಟ್ನಿ ಪುಡಿ ಕುಟ್ಟಿ ಇಟ್ಕೊಳ್ತೀವಲ್ಲ ನಾವು, ಅದನ್ನು ಒಂದು ಚಮಚನ ಹಾಕ್ಕೋಬೇಕು. ಒಂದು ದೊಡ್ಡದು ಚಮಚನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ತಿಳಿಸಿ. ಎಲ್ಲರೂ ಬೆಂಡೆಕಾಯಿ ಪಲ್ಯನ ಮಾಡ್ತೀರಾ, ನಾನು ಕೂಡ ಮಾಡ್ತಿದ್ದೆ ವೆರೈಟಿ, ಆದರೆ ಈ ಥರ ನಾನು ಮಾಡಿದ್ದಿಲ್ಲ.
ಈ ಸರಿ ನಾನು ಈ ಥರ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟು ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತಷ್ಟು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.